తమ పద్మలతను ఇంత దారుణంగా చంపితే భారతదేశంలో కనీసం చట్టాలు లేవా, మాకు న్యాయం చేసేవాళ్ళు లేరా అని పద్మలత తల్లిదండ్రులు, పద్మలత అక్కాబావ అందరూ కూడా తిరుగుతూనే ఉన్నారు. కానీ ఇప్పటికీ వాళ్ళకి న్యాయం అనేది ఎక్కడ కూడా దక్కలేదు. ఒకసారి పద్మలతని సమాధి చేసిన చోట, ఇందాక నేను చెప్పాను కదా, హిందూ సాంప్రదాయం ప్రకారం వాళ్ళని దహనం చేయాల్సింది పోయి కావాలని న్యాయం కోసం ఆమెని పూడ్చిపెట్టారు. అక్కడే సమాధి కట్టారు, అడవిలో ఉంది. What's happened on that day? How do you fight to against the ವೀರೇಂದ್ರ ಹೆಗ್ಡೆ ಫ್ಯಾಮಿಲಿ? ಅವತ್ತು ಕಾಲೇಜ್ ಡೇ ಇತ್ತು ಸರ್. 3 days ಕಾಲೇಜ್ ಡೇ, ಡಿಸೆಂಬರ್ 22, 1986ಗೆ. ಫಸ್ಟ್ ಡೇ ಅವಳು ಹೋಗಿದ್ದು. ನೈಟ್ ಪ್ರೋಗ್ರಾಮ್ ಇಲ್ಲ ಅವತ್ತು ಈವ್ನಿಂಗ್ ಬರ್ತಾರೆ ಅಂತ ಹೇಳಿ ಮನೆಯಿಂದ ಹೋಗಿದ್ದು. ಆದರೆ ಅವಳು ಈವ್ನಿಂಗ್ ಆದರೂ ಮನೆಗೆ ಬರಲಿಲ್ಲ. ಮನೆಗೆ ಬರದಿರುವಾಗ ಅಂದರೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಬಸ್ಸಲ್ಲಿ ಬರೋದು, ಅಲ್ಲಿಂದ ಇಲ್ಲಿಗೆ ಜೀಪಲ್ಲಿ ಮಕ್ಕಳು ಬರೋದು. ಹಾಗೆ ಆ್ಯಸ್ ಯೂಶ್ವಲ್ ಬರ್ತಾಳೆ ಅಂತ ವೆಯ್ಟ್ ಮಾಡಿದರು. ತುಂಬ ಟೈಮ್ ವೆಯ್ಟ್ ಮಾಡಿದರು, ಅವರು ಬರಲಿಲ್ಲ ಅಂತ ಹೇಳಿ ನಮ್ಮದು ಫಾದರ್ ಅಲ್ಲಿ ಹೋಗಿ ವಿಚಾರಿಸಿದರು ಬಸ್ ಸ್ಟ್ಯಾಂಡಲ್ಲಿ. ಆವಾಗ ಅಲ್ಲಿ ವಿಚಾರಿಸುವಾಗ ಯಾರು ನೋಡಿದ್ದಾರೆ ಅಂತ ಹೇಳಲಿಲ್ಲ. ಆದರೆ ಬಸ್ಸಿದ್ದು ಕಂಡಕ್ಟರ್ ಹೇಳಿದರು, ಅಲ್ಲಿ ಬಂದು ಬಸ್ ಪಾಸ್ ನೋಡಿಬಿಟ್ಟು ಅವರು ಬಂದು ಅಲ್ಲಿ ಇಳಿದಿದ್ದಾರೆ ಹೇಳಿದರು. ಮತ್ತು ನಮ್ಮ ಅಂಕಲ್ ಅವರು ಅವರು ಉಡುಪಿನಿಂದ ಧರ್ಮಸ್ಥಳಕ್ಕೆ ಬರುವವರು ಸೇಮ್ ಬಸ್ಸಲ್ಲಿದ್ದರು. ಅವರು ಕೂಡ ಹೇಳಿದರು ಇವಳು ಬಂದು ಇಲ್ಲಿ ಇಳಿದಿದ್ದಾಳೆ ಅಂತ ಧರ್ಮಸ್ಥಳದಲ್ಲಿ ಇಳಿದ ಮೇಲೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತು ಅಪ್ಪ ನೆಕ್ಸ್ಟ್ ಡೇ ಹೋಗಿ ಪೊಲೀಸ್ ಕಂಪ್ಲೇಂಟ್, ಅಂದರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ ಧರ್ಮಸ್ಥಳದಲ್ಲಿ ಆ ಟೈಮಲ್ಲಿ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಸ್ಟೇಷನಲ್ಲಿ ಇದು ಕಂಪ್ಲೇಂಟ್ ಕೊಟ್ಟರು. ಆದರೆ ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ. ಆಗ ಇವರು ಅಂದರೆ ನಮ್ಮ ಫಾದರ್ ಇದರಲ್ಲಿ ಕಮ್ಯುನಿಸ್ಟ್ ಪಾರ್ಟಿನಲ್ಲಿ ಇದ್ದರು, ರೈತ ಸಂಘ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಅದರಲ್ಲಿ ಇದ್ದರು. ಅವರು ಪಾರ್ಟಿಯವರಿಗೆ ಇನ್ಫಾರ್ಮ್ ಮಾಡಿದರು ಹೀಗೆ ಅಂತ ಹೇಳಿ, ಕೇಸ್ ತಗೊಳ್ತಾ ಇಲ್ಲ ಅಂತ. ಆಮೇಲೆ ಪಾರ್ಟಿದ್ದು ಮೆಂಬರ್ಸ್ ಕೂಡ ಜೊತೆಯಲ್ಲಿ ಹೋಗಿ ಅವರಲ್ಲಿ ಪ್ರೆಷರ್ ಹಾಕಿ ಯಾಕೆ ತಗೊಳ್ಳೋದಿಲ್ಲ ಅಂತ ಹೇಳಿದ ಮೇಲೆ ಕೇಸ್ ತಗೊಂಡ್ರು. ನಾವು ವಿಚಾರಿಸ್ತೇವೆ, ಏನಂತ ನಿಮಗೆ ಹೇಳ್ತೇವೆ ಹೇಳಿದರು. ಆದರೆ ಆಮೇಲೆ ಅವರು ಏನು ಹೇಳಿಲ್ಲ. ಅಪ್ಪ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು, ಇಲ್ಲಿಂದ ಬೆಳ್ತಂಗಡಿಗೆ ಹೋಗಿ ವಿಚಾರಿಸ್ತಾಯಿದ್ರು. ಆದರೆ ಏನು ವಿಷಯ ಹೇಳಲಿಲ್ಲ. ಮತ್ತು ನಮಗೆ ಸಿಗೋದು 56 days ಆದಮೇಲೆ ನಮಗೆ ಡೆಡ್ ಬಾಡಿ ಅಂದರೆ ಜಸ್ಟ್ ಸ್ಕೆಲೆಟನ್ ಮಾತ್ರ ಇತ್ತು. ಅದರಲ್ಲಿ ಡ್ರೆಸ್ ಮತ್ತು ಅವಳ ಕೈಯಲ್ಲೊಂದು ರಿಸ್ಟ್ ವಾಚ್ ಇತ್ತು. ಅದರ ಮೇಲೆ ಐಡೆಂಟಿಫೈ ಮಾಡಿದರು ಮಗಳದ್ದು ಬಾಡಿ ಅಂತ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ರಿವರ್ ಇದೆ, ಅಲ್ಲಿ ಸಿಕ್ಕಿದ್ದು ಬಾಡಿ. ಮತ್ತು ಆಮೇಲೆ COD ಕೊಟ್ಟರು. COD ಅವರು ತನಿಖೆ ಮಾಡ್ತೇವೆ ಹೇಳಿದರು. ಆಮೇಲೆ ಅವ್ರ ಕಡೆಯಿಂದನೂ ಅವರು ಕರೆಕ್ಟ್ ಇನ್ವೆಸ್ಟಿಗೇಷನ್ ಏನೂ ಮಾಡಿಲ್ಲ. ಮತ್ತು ಅವರು ಹೇಳಿದರು ಇದು ಪತ್ತೆ ಮಾಡಲಿಕ್ಕಾಗದ ಕೇಸ್ ಅಂತ ಹೇಳಿ ರಿಪೋರ್ಟ್ ಕೊಟ್ಟರು ನಮಗೆ. ಆಮೇಲೆ CBIಗೆ ಹಾಕ್ಲಿಕ್ಕೆ ಹೇಳಿದರು. ಆ ಟೈಮಲ್ಲಿ ನಮಗೆ ಹಣದ್ದೆಲ್ಲ ಪ್ರಾಬ್ಲಮ್ ಇತ್ತು, ಏನು ನಮಗೆ ಕಷ್ಟ ಇತ್ತು. ಹಾಗೆ ನಮ್ಮ ಅಪ್ಪ ಅದಕ್ಕೆ ಹೋಗಿಲ್ಲ. ಸುಮಾರು ಫೈಟ್ ಮಾಡಿ, ಅಂದರೆ ಕಮ್ಯುನಿಸ್ಟ್ ಪಾರ್ಟಿಯವರು ಇದ್ದ ಕಾರಣ ತುಂಬ, ಅಂದರೆ ಆಗ ಯಾರೂ ನಮಗೆ ಸಪೋರ್ಟಿಗೆ ಇರಲಿಲ್ಲ ಸರ್. ಊರಿನವರು ಯಾರೂ ಬರಲಿಲ್ಲ ನಮಗೆ. ಯಾಕಂದರೆ ಇಲ್ಲಿ ಧರ್ಮಸ್ಥಳ ಅಂದರೆ ಅವರ ಕಾಲೇಜಲ್ಲಿ ಹುಡುಗಿ ಓದ್ತಾ ಇದ್ದ, ಹಾಗೆ ಅವರ ಬಗ್ಗೆ ತುಂಬ ಭಯ ಇತ್ತು ಜನರಿಗೆ, ಯಾರೂ ಬರಲಿಲ್ಲ ಅದಕ್ಕೆ. ಆಮೇಲೆ ಪಾರ್ಟಿಯವರು ಮಾತ್ರ ಮೇನ್ ಬಂದಿದ್ದು. ಮತ್ತು ನಮ್ಮ ಮನೆಗೆ ಯಾರನ್ನು ಬರಲಿಕ್ಕೆ ಬಿಡ್ತಿರ್ಲಿಲ್ಲ. ಮನೆ ಎದುರಲ್ಲಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲಿಗೆ ನಿಲ್ಲಿಸಿ ಮನೆಗೆ ಯಾರಾದರೂ ಬಂದರೆ ಅವರನ್ನು ಬರದ ಹಾಗೆ ಎಲ್ಲ ಮಾಡ್ತಿದ್ರು. ಮತ್ತು ಯಾರು ಬರಬೇಕಿದ್ರೆ ಈಗ ಕಾಡು ದಾರಿಯಲ್ಲಿ ಬಂದು ನಮಗೆ ಹೇಳ್ತಿದ್ರು ಅಷ್ಟೇ. ಹಾಗೆ ನಮ್ಮನ್ನೊಂಥರ ಸಪ್ರೇಟ್ ಮಾಡಿಬಿಟ್ರು. ಯಾರು ನಮಗೆ ಸಪೋರ್ಟಿಗೆ ಬಂದಿಲ್ಲ ಆ ಟೈಮಲ್ಲಿ. ರಿಲೇಟಿವ್ಸನ್ನು ಕೂಡ ಮನೆಗೆ ಬರದಾಗೆ ಮಾಡಿದರು. ಮತ್ತು ರಿಲೇಟಿವ್ಸ್ ಎಲ್ಲ ಮನೆಗೆ ಬರ್ತಾ ಇದ್ದವರಿಗೂ ಕರ್ಕೊಂಡೋಗಿ ಎಲ್ಲ ಹೊಡಿತಿದ್ರು, ಎಲ್ಲ ಮಾಡ್ತಿದ್ರು. ವೈ ಯುವರ್ ಸಿಸ್ಟರ್ ಡೆಡ್ ಬಾಡಿ ಹ್ಯಾಸ್ ಬರೀಡ್? ಅಂದರೆ ಆ ಟೈಮಲ್ಲಿ ಸರ್ ಇದು ಏನು ಇವರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ, ಏನಂತ ಗೊತ್ತಾಗಿಲ್ಲಲ್ಲ. ಅದಕ್ಕೆ ನಮ್ಮದು ಫಾದರೇ ಹೇಳಿದರು ಹೀಗೆ ಬರಿ ಮಾಡುವ. ಯಾಕಂದರೆ ಇನ್ನೊಂದು ಟೈಮಲ್ಲಿ ಏನಾದರೂ ಇನ್ವೆಸ್ಟಿಗೇಷನ್ ಅಂತ ಬಂದರೆ ಆ ಟೈಮಲ್ಲಿ ಬಾಡಿ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಬರಿ ಮಾಡುವ ಹೇಳಿದರು. ಹಾಗೆ ಮತ್ತೆ ಬರಿ ಮಾಡಿದ್ದು. ఇక్కడ ఈ ఫోటో కింద బేసిక్గా జనన డేటు మరణం డేట్ అనేది సహజంగా వేస్తుంటాం. ఇక్కడ పద్మలతకు మాత్రం ఇదిగో 22/12/1986
17/2/1986 మధ్య అని 2 డేట్లు వేశారు. అంటే ఎప్పుడు ఆమె హత్యకు గురైంది అనేది క్లారిటీ లేదు. ఎందుకంటే 22/12 అంటే డిసెంబర్ 22వ తేదీ 1986న ఆమె ఎస్డిఎం కాలేజ్ అంటే శ్రీ ధర్మస్థల మంజునాథేశ్వర ఆలయంలో పియూసీ సెకండ్ ఇయర్ కాలేజీలో పియూసీ సెకండ్ ఇయర్ చదువుతుంది కాబట్టి ఆ రోజు కాలేజీకి వెళ్ళింది. ఆ రోజు మిస్ అయిపోయింది, ఇంటికి రాలేదు. తర్వాత ఫిబ్రవరి 17, 1987 అంటే నెక్స్ట్ ఇయర్ ఒక 56 రోజుల తర్వాత ఆమె మృతదేహం అనేది అడవిలో దొరికింది. అంటే 56 రోజుల పాటు ఆమె వాళ్ళ దగ్గరే ఉంది. మానసికంగా శారీరకంగా చిత్రహింసలకు గురైంది. ఆ తర్వాత ఒక ఎముకల గూడులా మారిన ఆమె శరీరాన్ని తీసుకొచ్చి అడవిలో పడేశారు. ఒంటి మీద బట్టలు కూడా లేకుండా. అంటే ఎంత దారుణమైన స్థితిలో ఆమె చిత్రహింసలు పెట్టుంటారు ఇన్ని రోజుల పాటు అనేది. అందుకని వీళ్ళకి చనిపోయిన డేట్ ఎగ్జాక్ట్ తెలియదు కాబట్టి బాడీ దొరికిన డేటు, మిస్ అయిన డేటు 2 డేట్లను కూడా ఈ ఫోటోలో పెట్టారు. ఇక రెండోది పద్మలత అక్కతో ఇప్పుడు మాట్లాడాం మనం, అక్కని చూసాం. నెక్స్ట్ పద్మలత తల్లి ఉన్నారు, 86 ఏళ్ల వయసు. నిండా పెళ్లి కాని వయసులో 17-18 ఏళ్ల వయసులో ఉన్న తన కూతురు అత్యంత దారుణమైన స్థితిలో